ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 25. ತನ್ನ ಕೋಣೆ ಸೇರಿದ ಅದ್ರತ್ಗೆ ಖ್ಯಾತಿಯ ಮೊಗವೇ ನೆನಪಾಗುತ್ತಿತ್ತು. ನೀನು ನನ್ನನ್ನು ನೋಡಿ ಶಾಕ್ ಆಗಿದ್ದು ಯಾಕೆ ಖ್ಯಾತಿ? ನನಗೆ ನೆನಪಿರೋ ಪ್ರಕಾರ ನೀನು ನನ್ನನ್ನು ಇಲ್ಲಿ ತನಕ ನೋಡಲೇ ಇಲ್ಲ. ಅವತ್ತು ನೀನು ನನ್ನ ಜೊತೆ ಜಗಳ ಮಾಡಿದಾಗ ನಾನು ಹೆಲ್ಮೆಟ್ ಹಾಕಿದ್ದೆ. ಆಸ್ಪತ್ರೆಯಲ್ಲಿ ನಿನ್ನನ್ನು ನೋಡಲು ಬಂದಾಗಲೆಲ್ಲ ನಿನಗೆ ಪ್ರಜ್ಞೆ ಇರಲಿಲ್ಲ. ಮತ್ತೆ ಯಾವಾಗ ನೋಡಿದ್ದು ನೀನು ನನ್ನನ್ನು? ನಿನ್ನ ಕಣ್ಣಲ್ಲಿ ಕಂಡ ನೀರು ಬೇರೇನೋ ಹೇಳ್ತಿದೆ. ನಿನ್ನ ಜೊತೆ ಮಾತಾಡುವುದಕ್ಕೂ ಆಗಲಿಲ್ಲ. ಅವನ ಯೋಚನಾ ಲಹರಿ ಹೀಗೆ ಸಾಗುತ್ತಿತ್ತು. ಆಜ್ಞಾ ತನ್ನ ಡ್ರಾಯಿಂಗ್ ಬುಕ್ನಲ್ಲಿ ಚಿತ್ರ ಬಿಡಿಸಿದವಳು ಅದನ್ನು ತನ್ನ ತಂದೆಗೆ ತೋರಿಸಬೇಕು ಎಂದು ಖುಷಿಯಿಂದ ಓಡೋಡಿ ಬಂದಳು. ಪಪ್ಪ, ಮುದ್ದಾದ ಕರೆಗೆ ತನ್ನ ಯೋಚನಾ ಲಹರಿಯಿಂದ ಹೊರಬಂದವ. ಪಾಪು, ಏನದು ಕೈಯಲ್ಲಿ ಎಂದ. ಅವಳು ತನ್ನ ಡ್ರಾಯಿಂಗ್ ಬುಕ್ಕನ್ನು ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡಿದ್ದಳಲ್ಲ. ತಾನು ಬಿಡಿಸಿದ ಚಿತ್ರವನ್ನು ಅವನಿಗೆ ತೋರಿಸಿದಳು. ಅದರಲ್ಲಿ ತಂದೆ ತಾಯಿಯ ಕೈ ಹಿಡಿದು ನಡೆಯುತ್ತಿರುವ ಪುಟ್ಟ ಹುಡುಗಿಯ ಚಿತ್ರವಿತ್ತು. ಆ ಚಿತ್ರವನ್ನು ಕಂಡವನ ಕಣ್ಣು ತುಂಬಿತು. ಇಷ್ಟು ದಿನ ಆಜ್ಞಾ ಬಿಡಿಸುತ್ತಿದ್ದ ಚಿತ್ರಗಳಲ್ಲೇ ಪುಟ್ಟ ಹುಡುಗಿ ತನ್ನ ತಂದೆಯ ಕೈ ಹಿಡಿದು ನಿಂತಿರುತ್ತಿದ್ದಳು. ಅವರಿಬ್ಬರಿಂದ ತುಂಬ ದೂರದಲ್ಲಿ ತಾಯಿ ನಿಂತಿರುತ್ತಿದ್ದಳು. ಇಂದು ತಾಯಿ ಮಗುವಿನ ಕೈ ಹಿಡಿದು ಪಕ್ಕದಲ್ಲಿ ನಿಂತಿದ್ದಾಳೆ. ಆ ಚಿತ್ರವನ್ನು ನೋಡಿದವನಿಗೆ ಮಗಳು ಖ್ಯಾತಿಗೆ ತಾಯಿಯ ಸ್ಥಾನ ನೀಡಿದ್ದಾಳೆ ಎಂಬ ಅರಿವಾಯಿತು. ಪಪ್ಪ, ಅಳ್ತಿದೆಯಾ ಎಂದು ಸಪ್ಪೆ ಮೋರೆ ಹಾಕಿ ನುಡಿದವಳು ಅವನ ಕನ್ನಡಕವನ್ನು ತೆಗೆದು ತನ್ನ ಪುಟ್ಟ ಕೈಗಳಿಂದ ಅವನ ಕಣ್ಣುರೆಸಿದವಳು. ಡ್ರಾಯಿಂಗ್ ಚೆನ್ನಾಗಿಲ್ವಾ ಪಪ್ಪ ಎಂದಳು. ಮಗಳ ಬಾಡಿದ ಮುಖ ನೋಡಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಯಾ ಪಾಪು, ಗುಡ್ ಗರ್ಲ್ ಎಂದವನೇ ಅವಳ ತಲೆ ಸವರಿದಾಗ, ಮತ್ತೆ ನೀನು ಅತ್ತಿದ್ಯಾಕೆ ಎಂದು ಪ್ರಶ್ನಿಸಿದಳು. ಅದು ಕಣ್ಣಲ್ಲೇನೋ ಧೂಳು ಹೋಗಿರಬೇಕು ಎಂದು ಸುಳ್ಳಾಡಿದಾಗ, ಪಾಪ, ಈ ಮನೆಯಲ್ಲಿ ತುಂಬ ಧೂಳಿದೆ. ಮೊದಲು ಮನೆಯನ್ನು ಸರಿಯಾಗಿ ಕ್ಲೀನ್ ಮಾಡಲು ಹೇಳಬೇಕು ಅಜ್ಜಿಗೆ. ಅಜ್ಜಿ ತಾತ ಇಬ್ಬರಿಗೂ ಕಣ್ಣಿಗೆ ಅವಾಗವಾಗ ಧೂಳು ಬೀಳುತ್ತಾ ಇರುತ್ತೆ ಎಂದಳು. ಮುಕುಂದ ದಂಪತಿಗಳು ಅಳುತ್ತಿರುವಾಗ ಆಜ್ಞಾ ಅವರ ಬಳಿ ಬಂದು, ಅಜ್ಜಿ ತಾತ ಯಾಕೆ ಅಳ್ತಿದ್ದೀರಾ ಎಂದು ಪ್ರಶ್ನಿಸಿದಾಗಲೆಲ್ಲ, ಕಣ್ಣಿಗೆ ಧೂಳು ಹೋಗಿರಬೇಕು ಪುಟ್ಟಿ ಎಂದು ಸುಳ್ಳಾಡುತ್ತಿದ್ದರು ಮುಕುಂದರವರು. ಅದನ್ನು ನೆನಪಿಸಿಕೊಂಡು ಹಾಗೆ ಹೇಳಿದ್ದಳವಳು. ಮಗುವಿನ ಮುಗ್ಧತೆಗೆ ಏನು ಹೇಳಬೇಕೋ ತಿಳಿಯದಾದ. ಆದರೆ ಮಗಳ ಮಾತಿನಿಂದ ತಾನು ಮನೆಯಲ್ಲಿ ಇಲ್ಲದ ಹೊತ್ತಿನಲ್ಲಿ ತಂದೆ ತಾಯಿ ಇಬ್ಬರು ಯಾವುದೋ ವಿಷಯಕ್ಕೆ ನೋವನುಭವಿಸುತ್ತಿದ್ದಾರೆ ಎಂಬ ಅರಿವಾಯಿತು ಅವನಿಗೆ. ಆಶಾರವರು ಆಜ್ಞಾಳ ಬಳಿ ಇನ್ಮುಂದೆ ಖ್ಯಾತಿಯನ್ನು ಮಮ್ಮಿ ಎಂದು ಕರೆಯಬೇಕೆಂದಾಗ ಆಜ್ಞಾ ಮೌನವಾಗಿದ್ದಳು. ಆದರೆ ಇಂದು ಅವಳಿಗೆ ತಾಯಿಯ ಸ್ಥಾನವನ್ನು ನೀಡಿದ್ದಾಳೆ. ಅವಳ ಮನಸ್ಸಿನಲ್ಲಿರುವ ಅವಳ ಹೆತ್ತ ತಾಯಿಯ ಸ್ಥಾನವನ್ನು ಇನ್ನೊಬ್ಬರಿಗೆ ನೀಡುವುದೆಂದರೆ ಅಷ್ಟು ಸುಲಭವಲ್ಲ ಎಂದು ಅರಿತಿದ್ದ ನವ. ಆದರೆ ಈಗ ಆಜ್ಞಾ ಖ್ಯಾತಿಗೆ ತಾಯಿಯ ಸ್ಥಾನವನ್ನು ನೀಡಿದ್ದಾದರೂ ಹೇಗೆ ಎಂಬ ಪ್ರಶ್ನೆ ಅವನನ್ನು ಕಾಡಿತು. ಅದನ್ನು ತಿಳಿಯುವ ಸಲುವಾಗಿ, ಪಾಪು, ನಾನು ನಿನ್ನ ಬಳಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀಯಾ ಎಂದಾಗ, ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಪಪ್ಪ ಎಂದ ಆಜ್ಞಾಳ ಮಾತಿಗೆ ಪೆಚ್ಚಾದ ನವ. ಪಾಪು, ಇದ್ಯಾರು ಎಂದು ಕೇಳಿದ. ಅವಳು ಬಿಡಿಸಿದ ಚಿತ್ರದಲ್ಲಿದ್ದ ಮಗುವಿನ ತಾಯಿಯನ್ನು ತೋರಿಸುತ್ತಾ, ಪಪ್ಪ, ಅದು ನನ್ನ ಮಮ್ಮಿ ಪಪ್ಪ, ಏಂಜಲ್ ಮಮ್ಮಿ ಎಂದು ಮುದ್ದಾಗಿ ನಕ್ಕಳು ಆಜ್ಞಾ. ಏಂಜಲ್ ಮಮ್ಮಿನಾ? ಮಗಳು ಏನು ಹೇಳುತ್ತಿದ್ದಾಳೆ ಎಂದು ಅರಿವಾಗದೆ ಪ್ರಶ್ನಿಸಿದ. ಅಯ್ಯೋ ಪೆದ್ದು ಪಪ್ಪ ನೀನು. ದೇವರ ಹತ್ರ ಹೋಗಿರೋ ಮಮ್ಮಿ ನನಗೋಸ್ಕರ ಏಂಜಲ್ನ ಕಳಿಸಿದ್ದಾರಂತೆ. ಅವರು ನನ್ನನ್ನು ತುಂಬ ಪ್ರೀತಿಸ್ತಾರಂತೆ. ನನಗೋಸ್ಕರ ಮಮ್ಮಿ ಕಳಿಸಿರುವ ಏಂಜಲ್ ಪಾಪು ಅಕ್ಕ ಅಂತೆ. ಅವಳನ್ನು ನಾನು ಮಮ್ಮಿ ಅಂತ ಕರೆದ್ರೆ ದೇವರ ಹತ್ತಿರ ಇರುವ ನನ್ನ ಮಮ್ಮಿ ತುಂಬ ಖುಷಿ ಪಡ್ತಾಳಂತೆ ಎಂದು ಚಪ್ಪಾಳೆ ತಟ್ಟುತ್ತಾ ಹೇಳಿದಳು. ನಿಂಗಿದನ್ನೆಲ್ಲ ಯಾರು ಹೇಳಿದ್ದು ಪಾಪು? ಖ್ಯಾತಿ ಹೀಗೆಲ್ಲ ಮಾತನಾಡಿದ್ದಾಳ ಎಂದು ಒಂದು ಕ್ಷಣ ಅನಿಸಿದರೂ ಮರುಕ್ಷಣವೇ ಅವಳಲ್ಲ ಎಂದನಿಸಿತು. ಸ್ವಲ್ಪ ಹೊತ್ತು ಯೋಚಿಸಿದವಳು ಸಹನಾಳ ಹೆಸರು ನೆನಪಾದಾಗ, ಸಹನಾ ಅತ್ತೆ ಪಪ್ಪ ಎಂದಳು. ಮಗಳು ಖ್ಯಾತಿಯನ್ನು ತನ್ನ ತಾಯಿ ಎಂದು ಒಪ್ಪಿಕೊಳ್ಳಲು ಅವಳದೇ ರೀತಿಯಲ್ಲಿ ಅವಳಿಗೆ ಅರ್ಥ ಮಾಡಿಸಿದ ಸಹನಾಳಿಗೆ ಮನದಲ್ಲೇ ಧನ್ಯವಾದ ತಿಳಿಸಿದವನ ಮನ ಈಗ ಹಗುರವಾಗಿತ್ತು. ಮೊದಲು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ತಾಚಿ ಮಾಡು ಪಾಪು
ಎಂದವನ ಮಾತಿಗೆ ತಕ್ಷಣ ಒಪ್ಪಿದವಳು ತನ್ನ ಬಟ್ಟೆ ಬದಲಾಯಿಸಲು ಹೋದಳು. ಅಂದರೆ ನಿಂಗೆ ಮೊದಲೇ ಗೊತ್ತಿತ್ತಾ ನಿನ್ನನ್ನು ಮದುವೆ ಆಗುವವನಿಗೆ ಇದು 2ನೇ ಮದುವೆ ಅಂತ? ಸಹನಾ ಎಂದಾಗ ಹ್ಞೂ ಗೊತ್ತಿತ್ತು ಎಂದು ಉತ್ತರಿಸಿದಳು ಖ್ಯಾತಿ. ಹಾಗಾದರೆ ಈಗ ನಿನ್ನ ಅಳುವಿನ ಹಿಂದಿರುವ ಕಾರಣ ಬೇರೇನೋ ಇದೆ. ತನ್ನ ಮನದಲ್ಲಿದ್ದ ಅನುಮಾನವನ್ನು ಹೊರಹಾಕಿದಳು ಸಹನಾ. ಏನಿಲ್ಲ ಸಹನಾ, ಕೆಲವೊಂದು ಸಾರಿ ಮರೆತಿದ್ದೇವೆ ಅಂತ ಅಂದ್ಕೊಂಡ ಜೀವನದ ಕೆಲವು ಘಟನೆಗಳು ಮತ್ತೆ ನೆನಪಾದಾಗ ಬೇಡ ಎಂದರೂ ಕಣ್ಣೀರು ಬರುತ್ತದೆ ಎಂದವಳೇ. ಸಾರಿ, ನಿನ್ನ ಮೂಡ್ ಹಾಳು ಮಾಡಿಬಿಟ್ಟೆ ಎಂದವಳಿಗೆ ಈಗ ತನ್ನ ಮನದ ಮಾತನ್ನು ಯಾರೊಡನೆಯೂ ಹಂಚಿಕೊಳ್ಳುವ ಇಚ್ಛೆ ಇರಲಿಲ್ಲ. ಸಹನಾ, ಆದಷ್ಟು ಬೇಗ ನಿನ್ನ ಪ್ರೀತಿಯ ವಿಷಯವನ್ನು ಮನೆಯಲ್ಲಿ ಹೇಳಿಬಿಡು. ಜೀವನ ಬದಲಾಗಲು 1 ಸೆಕೆಂಡ್ ಸಾಕು. ನೀನು ವಿಷಯವನ್ನು ಹೇಳಲು ತಡ ಮಾಡಿದರೆ ಮುಂದೆ ನಿನಗೆ ಹೇಳಲು ಅವಕಾಶ ಸಿಗದೇ ಇರಬಹುದು. ಮುಂದಾಲೋಚನೆಯಿಂದ ನುಡಿದಾಗ ಖ್ಯಾತಿ, ಸುಮ್ಮನೆ ಏನೇನೋ ಹೇಳಿ ಹೆದರಿಸಬೇಡ ಕಣೆ ಎಂದ ಸಹನಾಳಿಗೆ ಅವ್ಯನಿಂದ ದೂರವಾಗುವ ಬಗ್ಗೆ ಯೋಚಿಸಲು ಸಹ ಇಷ್ಟವಿಲ್ಲ. ನಿನ್ನನ್ನು ಹೆದರಿಸಬೇಕು ಅಂತ ಹೇಳಲಿಲ್ಲ ಸಹನಾ, ನಿಜವನ್ನು ಹೇಳಿದೆ ಅಷ್ಟೇ ಎಂದಾಗ ಸರಿ ಕಣೆ, ಆದಷ್ಟು ಬೇಗ ಮಾತಾಡ್ತೀನಿ ಎಂದವಳೆ. ನೀನು ಮೊದಲು ಡ್ರೆಸ್ ಚೇಂಜ್ ಮಾಡಿ ಬೇಗ ಫ್ರೆಶ್ ಆಗಿ ಬಾ, ಆಮೇಲೆ ನಾನು ಮನೆಗೆ ಹೋಗ್ತೀನಿ ಎಂದಾಗ ಸರಿ ಎಂಬಂತೆ ತಲೆಯಾಡಿಸಿದವಳು ಅವಳು ಹೇಳಿದಂತೆ ಮಾಡಿದಳು. ಖ್ಯಾತಿ, ಏನೇನೋ ಯೋಚನೆ ಮಾಡಬೇಡ, ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಅವಳನ್ನು ಆಲಂಗಿಸಿದ ಸಹನಾ, ನೀನು ರೆಸ್ಟ್ ಮಾಡು, ನಾಳೆ ಸಿಗೋಣ ಎಂದು ತನ್ನ ಮನೆಯ ದಾರಿ ಹಿಡಿದಳು. ಅತ್ತ ಸಹನಾಳ ಮನೆಯಲ್ಲಿ, ರೀ, ಖ್ಯಾತಿಗೂ ನಮ್ಮ ಸಹನಾದೇ ವಯಸ್ಸಲ್ವಾ? ಇವತ್ತು ಅವಳ ಎಂಗೇಜ್ಮೆಂಟ್ ಆಯಿತು. ನಮ್ಮ ಸಹನಾಗೂ ಆದಷ್ಟು ಬೇಗ ಮದುವೆ ಮಾಡಬೇಕು ಎಂದು ತಮ್ಮ ಪತಿಯ ಬಳಿ ಹೇಳಿದ ಸುಧಾರವರಿಗೆ ಮಗಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಎಂಬ ಯೋಚನೆ. ನಾನು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೀಯಾ ಸುಧಾ? ನಾನು ಈಗಾಗಲೇ ಬ್ರೋಕರ್ ಹತ್ರ ಹೇಳಿದ್ದೀನಿ ನಮ್ಮ ಸಹನಾಗೆ ತಕ್ಕ ವರನನ್ನು ಹುಡುಕಲು ಎಂದರು ಸತೀಶ್ರವರು. ಪತಿಯ ಮಾತು ಕೇಳಿ ಸಂತೋಷವಾಗಿತ್ತು ಸುಧಾರವರಿಗೆ. ಸತೀಶ್ರವರ ಮೊಬೈಲ್ಗೆ ಕರೆ ಬಂದಾಗ, ನೋಡು ಆ ಬ್ರೋಕರ್ ಕಾಲ್ ಮಾಡ್ತಿದ್ದಾನೆ, 100 ವರ್ಷ ಆಯಸ್ಸು ಅವನಿಗೆ ಎಂದು ನಕ್ಕು ನುಡಿದವರು ಕರೆ ಸ್ವೀಕರಿಸಿ ಮಾತನಾಡಿದರು. ಖ್ಯಾತಿ ಹೇಳಿದಂತೆ ಜೀವನ ಬದಲಾಗಲು 1 ಸೆಕೆಂಡ್ ಸಾಕು. ಸಹನಾ ತನ್ನ ಪ್ರೀತಿಯ ವಿಷಯವನ್ನು ತಂದೆ ತಾಯಿಗೆ ತಿಳಿಸುವಳೆ. ಸಹನಾ ಮನೆಗೆ ತಲುಪಿದಾಗ ತುಂಬ ಖುಷಿಯಲ್ಲಿದ್ದ ತಂದೆ ತಾಯಿಯನ್ನು ಕಂಡು, ಇಬ್ಬರು ಖುಷಿಯಾಗಿದ್ದಾರೆ, ಇದೇ ಸರಿಯಾದ ಸಮಯ, ಈಗಲೇ ನನ್ನ ಹಾಗೂ ಅವಿ ವಿಷಯನ ಹೇಳಿಬಿಡೋಣ ಎಂದುಕೊಂಡವಳೆ. ಅಪ್ಪ ಎಂದಳು ಮೃದುವಾಗಿ. ಬಂದ್ಯಾ ಸಹನಾ, ಬಾ ಇಲ್ಲಿ ಕೂತ್ಕೋ ಪುಟ್ಟ, ನಿನ್ನ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಎಂದಾಗ ಹೇಳಿ ಎಂದವಳೆ ಅವರ ಪಕ್ಕದಲ್ಲಿ ಕುಳಿತಳು. ನಿನ್ನ ಫ್ರೆಂಡ್ ಮದುವೆ ಆಗ್ತಿದ್ದಾಳೆ, ನಿಂಗೂ ಮದುವೆ ವಯಸ್ಸಾಯಿತು. ನಿನಗೋಸ್ಕರ ಹುಡುಗನನ್ನು ನೋಡೋಕೆ ಬ್ರೋಕರ್ಗೆ ಹೇಳಿದ್ದೆ. ಸ್ವಲ್ಪ ಹೊತ್ತಿಗೂ ಮೊದಲು ಅವನು ಕಾಲ್ ಮಾಡಿದ್ದ. ನಿಂಗೊಂದು ಒಳ್ಳೆ ಸಂಬಂಧ ತಂದಿದ್ದಾನೆ. ಹುಡುಗ ಲೆಕ್ಚರರ್, ಫೋಟೋ ಕಳಿಸಿದ್ದಾನೆ, ನೋಡಿ ನಿನ್ನ ಅಭಿಪ್ರಾಯ ತಿಳಿಸು ಎಂದು ತಮ್ಮ ಮೊಬೈಲ್ನಲ್ಲಿದ್ದ ಹುಡುಗನ ಫೋಟೋವನ್ನು ಅವಳಿಗೆ ತೋರಿಸಿದರು. ನಾನು ನನ್ನ ಮತ್ತು ಅವಿಯ ವಿಷಯ ಹೇಳೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ನನ್ನ ಮದುವೆಗೆ ಆಗಲೇ ಗಂಡನ್ನು ನೋಡಿದ್ದಾರೆ. ಖ್ಯಾತಿ, ನೀನು ಹೇಳಿದ್ದು ನಿಜ ಕಣೆ, ನಾನು ಮೊದಲೇ ಅಪ್ಪ ಅಮ್ಮಂಗೆ ನನ್ನ ಪ್ರೀತಿಯ ವಿಷಯ ಹೇಳಬೇಕಿತ್ತು ಎಂದು ಯೋಚಿಸುತ್ತಿದ್ದವಳಿಗೆ, ಸಹನಾ ನೋಡಮ್ಮ, ಹುಡುಗ ಲಕ್ಷಣವಾಗಿದ್ದಾನೆ, ನಮಗಿಬ್ಬರಿಗೂ ತುಂಬ ಇಷ್ಟವಾದ ಎಂದರು ಸುಧಾರವರು. ಅಮ್ಮ, ನಂಗೆ ಈಗಲೇ ಮದುವೆ ಬೇಡ ಎಂದಳು ಸಹನಾ. ಎಲ್ಲರೂ ಹೀಗೆ ಹೇಳುವುದು, ಮೊದಲು ಮದುವೆ ಬೇಡ ಅಂತ, ಆಮೇಲೆ ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ತವರು ಮನೆಯ ನೆನಪೇ ಇರುವುದಿಲ್ಲ ನಿಮ್ಮಮ್ಮನ ಥರ ಎಂದರು ಆಗಷ್ಟೇ ಮಗಳ ಮನೆಗೆ ಬಂದ ರೇಣುಕಾರವರು. ಅಮ್ಮ, ಇದೇನು ದಿಢೀರಂತ ಬಂದ್ಬಿಟ್ಟಿದೆಯಾ? ಮೊದಲೇ ಹೇಳಿದರೆ ನಾನು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದೆ ಎಂದರು ಸುಧಾರವರು. ನನಗೇನು ನಿನ್ನ ಮನೆ ದಾರಿ ಗೊತ್ತಿಲ್ವಾ? ಮೊದಲನೇ ಸರ್ತಿ ಏನು ಅಲ್ವಲ್ಲ ನಾನು ಇಲ್ಲಿಗೆ ಬರುತ್ತಿರೋದು ಎಂದವರೇ. ಸತೀಶ ಹೇಗಿದೆಯಾ ಎಂದು ಅಳಿಯನ ಕ್ಷೇಮವನ್ನು ವಿಚಾರಿಸಿದ್ದರು. ನಾನು ಚೆನ್ನಾಗಿದ್ದೀನತ್ತೆ, ನೀವು ಹೇಗಿದ್ದೀರಾ? ಆದರೂ ಬರುವ ಮೊದಲು ಒಂದು ಮಾತು ಹೇಳಿದರೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ ಎಂದರು ವಿನಯದಿಂದ. ನಾನು ನೋಡು ಹೀಗೆ ಇದ್ದೀನಿ ಎಂದವರೇ. ಅದು ಬಿಡು, ನನ್ನ ಮೊಮ್ಮಗಳ ಮದುವೆ ವಿಷಯ ಮಾತಾಡ್ತಿದ್ರಲ್ವಾ, ಹುಡುಗನ ಫೋಟೋ ತೋರಿಸು ಎಂದರು ಆಸಕ್ತಿಯಿಂದ.
ಸುಧಾರವರು ಫೋಟೋ ತೋರಿಸಿದಾಗ ಫೋಟೋವನ್ನೊಮ್ಮೆ ದಿಟ್ಟಿಸಿದವರು, ಹುಡುಗ ತುಂಬ ಲಕ್ಷಣವಾಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ ಎಂದು ಪ್ರಶ್ನಿಸಿದರು. ಹುಡುಗನ ಕುಟುಂಬ ಹಾಗೂ ಅವನ ವೃತ್ತಿಯ ಬಗ್ಗೆ ತಮಗೆ ತಿಳಿದ ಮಾಹಿತಿಯನ್ನು ತಿಳಿಸಿದರು ಸತೀಶ್ರವರು. ಅಂದರೆ ಹುಡುಗ ಶ್ರೀಮಂತನಲ್ಲ, ಮಧ್ಯಮ ವರ್ಗದ ಕುಟುಂಬ ಅವರದು ಅಲ್ವಾ ಎಂದವರು ತಾವು ಬಂದಾಗಲಿಂದ ಸಹನಾಳನ್ನು ಗಮನಿಸುತ್ತಿದ್ದರು. ಹೌದು ಅತ್ತೆ, ನಮಗೆ ಶ್ರೀಮಂತರ ಸಹವಾಸ ಬೇಡ, ನಮ್ಮ ಹಾಗೆ ಮಧ್ಯಮ ವರ್ಗದ ಕುಟುಂಬದ ಸಂಬಂಧ ಸಾಕು. ತೀರಾ ಬಡವರೇನೂ ಅಲ್ಲ ಹುಡುಗನ ಕಡೆಯವರು. ಶ್ರೀಮಂತರ ಮನೆಗೆ ಮಗಳನ್ನು ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಅತ್ತೆ. ಅವರ ಸ್ಟೇಟಸ್ಗೆ ತಕ್ಕ ಹಾಗೆ ಮದುವೆ ಮಾಡಿಕೊಡಲು, ಹಾಗೆಯೇ ಅವರ ಸ್ಟೇಟಸ್ಗೆ ತಕ್ಕ ಹಾಗೆ ಒಡವೆಗಳನ್ನು ಮಾಡುವಷ್ಟು ಶ್ರೀಮಂತ ನಾನಲ್ಲ. ನನ್ನ ಮಗಳು ಗಂಡನ ಮನೆಯಲ್ಲಿ ನೆಮ್ಮದಿಯಿಂದ ಸಂತೋಷದಿಂದ ಬಾಳಬೇಕು, ಅದೇ ನನ್ನ ಆಸೆ. ಒಂದು ವೇಳೆ ಅವರ ನಿರೀಕ್ಷೆಯಂತೆ ಒಡವೆ ಹಾಕಲು ಮದುವೆ ಮಾಡಿಕೊಡಲು ನಮಗೆ ಸಾಧ್ಯವಾಗದಿದ್ದರೆ ನಮ್ಮ ಮಗಳು ಜೀವನ ಪೂರ್ತಿ ಆ ಮನೆಯಲ್ಲಿ ಚುಚ್ಚು ಮಾತುಗಳನ್ನು ಕೇಳಿಕೊಂಡು ಬದುಕಬೇಕು. ಅವಳಿಗೆ ಅಲ್ಲಿ ನೆಮ್ಮದಿ ಸಿಗಲಾರದು. ಅದಕ್ಕೆ ನಮಗೆ ಶ್ರೀಮಂತರ ಸಹವಾಸವೇ ಬೇಡ ಎಂದು ತಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚಿಸಿ ನುಡಿದರು. ಮುಂದುವರೆಯುವುದು.